ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಖರೀದಿ ಮಾಡುತ್ತೆ. ಈ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಖರೀದಿಸುವುದಕ್ಕೆ ಬಿಜೆಪಿಯ ಯತ್ನ. ಬಿಜೆಪಿ ಅಂದ್ರೆ ಬುರುಡೆ ಜನತಾ ಪಕ್ಷ ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ವಿರುದ್ಧ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಈ ಆಪರೇಷನ್ ಕಮಲದ ಕುರಿತಂತೆ ಬಿಜೆಪಿಯವರು ಏನು ಹೇಳಿದ್ರು, ರಾಮಲಿಂಗಾರೆಡ್ಡಿ ಯಾಕೆ ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಶಾಸಕರನ್ನ ಖರೀದಿಸೋ ಹಿಂದೆ ಕಾಂಗ್ರೆಸ್ ಮುಖಂಡರೇ ಇದ್ದಾರೆ ಅನ್ನೋದು ಬಿಜೆಪಿಯ ವಾದ. ಅದಕ್ಕೆ ರಾಮಲಿಂಗಾರೆಡ್ಡಿ ಬಿಜೆಪಿ ಅಂದ್ರೆ ಬುರುಡೆ ಜನತಾ ಪಕ್ಷ, ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಖರೀದಿಸುವ ಹಿಂದೆ ಕಾಂಗ್ರೆಸ್ ಮುಖಂಡರೇ ಇದ್ದಾರೆ ಅನ್ನೋ ಬಿಜೆಪಿಯ ಟೀಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ರಾಮಲಿಂಗಾರೆಡ್ಡಿ, ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಬಿಜೆಪಿ ಅಂದರೆ ಬುರುಡೆ ಜನತಾ ಪಕ್ಷ. ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಿ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ದು ಹೇಗೆ? ದೇಶದಲ್ಲಿ ಕಾಂಗ್ರೆಸ್ 214 ಸೇರಿ ಬೇರೆ ಬೇರೆ ಪಕ್ಷಗಳ 450 ಶಾಸಕರನ್ನು ಖರೀದಿ ಮಾಡಿದ್ದಾರೆ. ಬಿಜೆಪಿ ಮೊದಲೇ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಇನ್ನು ಬಿಜೆಪಿ ಆಪರೇಷನ್ ಕಮಲ ಮಾಡಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಮುಖಂಡರ ನೇತೃತ್ವ ಅನ್ನೋದಿದೆಯಲ್ಲ, ಅದು ಸತ್ಯಕ್ಕೆ ದೂರವಾದಂಥ ಮಾತು ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನೋಡಿ, ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಗದ್ದಲ ಕೊಂಚ ಹೆಚ್ಚಾಗಿ ಕಂಡು ಬರ್ತಾ ಇದೆ. 1.5 ವರ್ಷ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ. ಈ ಸಂದರ್ಭದಲ್ಲಿ 135+ ಅನ್ನುವಂಥ ಬಹುಮತವನ್ನು ಜನರೇ ಕೊಟ್ಟಿರೋದು. ಆದರೆ ಬಿಜೆಪಿ ಮತ್ತು JDS ಅಂತ ಸಂದರ್ಭದಲ್ಲಿ ಆರಂಭದಿಂದಲೂ ಈ ಸರ್ಕಾರ ನಡೆಯೋದಿಲ್ಲ, ನಿಲ್ಲೋದಿಲ್ಲ, ಆಡಳಿತವನ್ನು ನಡೆಸೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನೇ ಕೊಟ್ಕೊಂಡು ಬಂದಿದ್ದಾರೆ. ಇದರ ನಡುವೆ ಈಗ ನೋಡಿ, ಉಪಚುನಾವಣೆಯ ಫಲಿತಾಂಶ ಬರ್ತಾ ಇದ್ದಂತೆ ಕಾಂಗ್ರೆಸ್ ಇರೋದೇ ಇಲ್ಲ, ಸರ್ಕಾರ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಬಿಜೆಪಿಯವರು. ಮತ್ತೆ ಆಪರೇಷನ್ ಕಮಲದ ಸದ್ದು ಗದ್ದಲ ಏನಾದರೂ ಹೆಚ್ಚಾಯ್ತಾ ಅನ್ನುವಂಥದ್ರ ನಡುವೆ ಬಿಜೆಪಿಯವರು ಒಂದು ಮಾತನ್ನ ಹೇಳ್ತಾರೆ. ಏನಂತ? ಈ ಆಪರೇಷನ್ ಕಮಲದ ಹಿಂದೆ ಕಾಂಗ್ರೆಸ್ ಮುಖಂಡರೇ ಇದ್ದಾರೆ ಅಂತ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿ. ನಮ್ಮ ದೇಶದಲ್ಲಿ ಒಟ್ಟು BJP ಪಕ್ಷಕ್ಕೆ ಬೇರೆ ಬೇರೆ ಪಕ್ಷಗಳಿಂದ ಆಮಿಷಗಳು ಒಡ್ಡಿ, ಅಧಿಕಾರದ ಆಮಿಷ ಒಡ್ಡಿ 450ಕ್ಕಿಂತಲೂ ಹೆಚ್ಚು ವಿಪಕ್ಷದ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ನವರು, ರಾಜ್ಯಸಭಾದವರು 214 ಜನಕ್ಕೆ BJP ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಇದೇನು ಹೊಸದಾಗಿದು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ. ಕಲ್ಮೇಶ್, ರಾಜ್ಯದಲ್ಲಿ 2 ಪ್ರಮುಖ ವಿಚಾರಗಳು ಚರ್ಚೆ ಆಗ್ತಿರೋದು. ಒಂದು ಆಪರೇಷನ್ ಕಮಲದ ಕುರಿತಂತೆ, ಮಗದೊಂದು ಕೋವಿಡ್ ಹಗರಣದ ವರದಿ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಿರೋದ್ರಿಂದಾಗಿ ಕಾಂಗ್ರೆಸ್ನ ನಾಯಕರು ರಾಮಲಿಂಗಾರೆಡ್ಡಿ ಹಾಗೇನೆ ಸಂತೋಷ್ ಲಾಡ್ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಕಮಲ ಇನ್ನೊಂದು ಕಡೆ ಈ ಕೋವಿಡ್ ಸಂದರ್ಭದಲ್ಲಿ ಆಗ್ತಂತಹ ಭ್ರಷ್ಟಾಚಾರ ಕುರಿತಂತೆ ತನಿಖೆ ಮಾಡೋದಕ್ಕೆ ಮೊದಲು ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಆ ಕ್ಯಾಬಿನೆಟ್ ನಲ್ಲಿ ಸಾಕಷ್ಟು ಪ್ರಮುಖ ಚರ್ಚೆ ಆಗಿದೆ. ಕೋವಿಡ್ ಸಂದರ್ಭ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದ್ದು ಸಂದರ್ಭದಲ್ಲಿ ಏನೆಲ್ಲ ಹಗರಣ ಮಾಡಿದ್ದಾರೆ ಕುರಿತಂತೆ ಸುದೀರ್ಘ ಚರ್ಚೆ ಆಗಿದೆ. ಈ ಕುರಿತಂತೆ ಒಂದು ನೇಮಕ ಮಾಡಿದಂತಹ ಸಮಿತಿ ಏನಿದೆ, ಮೈಕಲ್ ಪುನ್ನ ಸಮಿತಿ ಕೊಟ್ಟಂತ ವರದಿ ಆಧಾರದ ಮೇಲೆ ನಾವು ಕ್ಯಾಬಿನೆಟ್ ಸಬ್ ಕ್ಯಾಬಿನೆಟ್ ಮಾಡಲಿಕ್ಕೆ ಮುಂದಾಗಿದೆ. ಮತ್ತೆ SIT ಅನ್ನ ಮಾಡಬೇಕು ಅನ್ನೋ ವಿಚಾರ ಪ್ರಸ್ತಾಪವಾಗಿದೆ. ಸುದೀರ್ಘವಾಗಿ ಎಲ್ಲ ಸಚಿವರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. SIT ರಚನೆ ಮಾಡಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ರಾಮುಲು ಅವರ ಮೇಲೆ ಏನೇನು ಕ್ರಮ ಕೊಟ್ಟಿದ್ದು ಚರ್ಚೆಯಾಗಿ ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಡೆ ಕೋವಿಡ್ ಹಗರಣದಂತ ಎಲ್ಲ ದಾಖಲೆಗಳನ್ನ ಈಗಾಗಲೇ ಸರ್ಕಾರ ತನ್ನ ಸಮಿತಿ ಏನು ಕೊಡಬೇಕು ಆ ಸಮಿತಿ ತೆಗೆದುಕೊಂಡಿದೆ, ಅದರ ಪರಿಶೀಲನೆ ಮಾಡ್ತಿದೆ ಎಂಬ ಮಾತುಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲಕ್ಕೆ ಮುಂದಾಗಿರೋ ಬಗ್ಗೆ ಕುರಿತು CM ಹೇಳಿಕೆ ಕೊಟ್ಟಿದ್ದಾರೆ. CM ಅವರ ಹೇಳಿಕೆಗೆ ಪೂರಕವಾಗಿ ಇವತ್ತು ಸಾರಿಗೆ ಸಚಿವರು ಮತ್ತು ಕಾರ್ಮಿಕ ಸಚಿವರು ಇಬ್ಬರು ಸಹ ಪ್ರತ್ಯೇಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಮರ್ಥನೆ ಮಾಡ್ಕೊಂಡಿದ್ದಾರೆ. ರೈಟ್ ಕಲ್ಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇನು ಹೊಸದಾಗಿದು? ಮೊನ್ನೆ ಪಾಪ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಈಗ BJPಯವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.